ಲಕ್ಷ್ಮೀ ನರಸಿಂಹನನ್ನು ಹಾಗೂ ವಾಸುಕಿ ಸಹಿತನಾದ ಸುಬ್ರಹ್ಮಣ್ಯನನ್ನು ನಮಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪೂಜ್ಯ ಶ್ರೀಪಾದರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರ ಅನುಜ್ಞೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಈ ಶತಮಾನ ಕಂಡಂತಹ ಒಂದು ಅಪ್ರತಿಮ ಯತಿಗಳು, ಗುರುಗಳು, ಪ್ರಾತಸ್ಮರಣೀಯರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಒಬ್ಬ ಯತಿಯಾಗಿ, ಸನ್ಯಾಸಿಯಾಗಿ, ಪೀಠಾಧಿಪತಿಯಾಗಿ, ಧರ್ಮಗುರುವಾಗಿ ಒಂದು ರಾಷ್ಟ್ರವನ್ನು ಯಾವ ರೀತಿಯಿಂದ ನಡೆಸಬೇಕು ಅನ್ನುವುದಕ್ಕೆ ಪ್ರಾಯ ಈಗಿನ ಕಾಲಘಟ್ಟದಲ್ಲಿ, ಈ ಶತಮಾನದಲ್ಲಿ ಇರುವಂತಹ ಅಪೂರ್ವವಾದ ಒಂದು ಆದರ್ಶ ವ್ಯಕ್ತಿತ್ವ ಅಂದರೆ ಅದು ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರದ್ದು. ಹಾಗಾಗಿ ಅವರನ್ನು ನಾವು ಯತಿಕುಲ ಚಕ್ರವರ್ತಿ ಅನ್ನುವಂತಹ ನಾಮದಿಂದ ಕರಿತೇವೆ. ವಸ್ತುತಃ ಚಕ್ರವರ್ತಿ ಅನ್ನುವಂಥದ್ದು ರಾಜರಿಗೆ ನೀಡುವಂತಹ ಒಂದು ಪದವಿ. ಆದರೆ ವಿಶ್ವೇಶತೀರ್ಥ ಶ್ರೀಪಾದರ ಒಂದು ವಿಶಿಷ್ಟವಾದ ದೃಷ್ಟಿಕೋನ ಇತ್ತು. ತುಂಬ ಮಂದಿ ಅವರು ತುಂಬ ಸಾಮಾಜಿಕ ಜೀವನದಲ್ಲಿ ತೊಡಗಿಕೊಂಡಿದ್ದಾಗ ಅನೇಕ ಮಂದಿ ಅವರನ್ನು ಟೀಕೆ ಮಾಡಿದ್ದಿದೆ. ನೀವು ಸನ್ಯಾಸಿಗಳಾಗಿ ದೇವರ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಇರುವಂಥವರು, ನೀವು ಈ ಸಾಮಾಜಿಕ ಜೀವನಕ್ಕೆ ಬರುವ ಅವಶ್ಯಕತೆ ಇಲ್ಲ, ಈ ರಾಜಕೀಯಕ್ಕೆ ಬರುವ ಅವಶ್ಯಕತೆ ಇಲ್ಲ ಅಂತ ಆಗೆಲ್ಲ ಕಟುವಾಗಿ ಅವರ ಸಿದ್ಧಾಂತವನ್ನು ಮಂಡಿಸ್ತಾ ಇದ್ದರು. ಸಮಾಜದ ಅವಿಭಾಜ್ಯ ಅಂಗ ಪೀಠಾಧಿಪತಿಗಳು ಧರ್ಮಗುರುಗಳ ಮಾರ್ಗದರ್ಶನದಲ್ಲಿ ಅವರ ಪೂರ್ಣ ಮಾರ್ಗದರ್ಶನವನ್ನು ಇಟ್ಟುಕೊಂಡು ಸಮಾಜ ನಡೆಯಬೇಕಾದದ್ದು ಕರ್ತವ್ಯ. ಒಬ್ಬ ಸಾಮಾನ್ಯ ಪ್ರಜೆಗೆ ಸಮಾಜದಲ್ಲಿ ಎಷ್ಟು ಬಾಧ್ಯತೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಬಾಧ್ಯತೆ ಪೀಠಾಧಿಪತಿಗಳಿಗೆ ಇದೆ. ಹಾಗಾಗಿ ಸಾಮಾಜಿಕವಾದ ಯಾವುದೇ ರೀತಿಯ ವ್ಯತ್ಯಾಸಗಳಾಗಲಿ, ಯಾವುದೇ ರೀತಿಯ ಘಟನೆಗಳು ನಡೆದರೂ ಅದಕ್ಕೆ ಮೊದಲು ಸ್ಪಂದಿಸಬೇಕಾದಂಥವರು ಪೀಠಾಧಿಪತಿಗಳು. ಈ ನೆಲೆಯಲ್ಲಿ ವಿಶ್ವೇಶತೀರ್ಥ ಶ್ರೀಪಾದರು ಮಧ್ವಗುರುಗಳು ತೋರಿಸಿಕೊಟ್ಟ ದೊಡ್ಡ ಸಿದ್ಧಾಂತ ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರಃ ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೇಹೇ ಅಂತ. ಇದು ಎರಡು ಮಧ್ವಗುರುಗಳು ಗೀತಾ ಭಾಷ್ಯದ ಮೂಲಕ ಕೊಟ್ಟಂತಹ ಅಪೂರ್ವವಾದಂತಹ ಒಂದು ಸಿದ್ಧಾಂತ. ಹಿಂದಿನ ವೇದ ಉಪನಿಷತ್ತುಗಳಲ್ಲಿ ಬಂದ ಸಿದ್ಧಾಂತವನ್ನು ಅತ್ಯಂತ ಹೆಚ್ಚು ಪ್ರಭಾವಕಾರಿಯಾಗಿ ನಮಗೆ ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಸಮಾಜದ ಜೊತೆಗಿದ್ದುಕೊಂಡು ಪ್ರತಿಯೊಬ್ಬ ಜೀವಿಯ ಯೋಗಕ್ಷೇಮವನ್ನು ನಮ್ಮಿಂದ ಆದಷ್ಟು ನಾವು ನೋಡಿಕೊಂಡು ಅವರ ಸೇವೆಯನ್ನು ಮಾಡುವಂಥದ್ದು ನಾವು ಆಚರಣೆ ಮಾಡುವ ಧರ್ಮದ, ದೇವರ ಸೇವೆಯ ಅವಿಭಾಜ್ಯ ಅಂಗ. ಅದು ನಮ್ಮ ಕರ್ತವ್ಯ, ಆಪ್ಷನಲ್ ಅಲ್ಲ, ನಮ್ಮ ಕರ್ತವ್ಯ ಅನ್ನೋದನ್ನು ಮಧ್ವ ಗುರುಗಳು ಏನು ತೋರಿಸಿಕೊಟ್ರು ಅದನ್ನು ಈಗಿನ ಕಾಲಕ್ಕೆ ಅದಕ್ಕೊಂದು ಆದರ್ಶ ಪ್ರತಿರೂಪವಾಗಿ ಇದ್ದಂಥವರು ವಿಶ್ವೇಶತೀರ್ಥ ಶ್ರೀಪಾದರು. ಅವರ 6ನೆಯ ಸಮಾರಾಧನೆಯ ಸಂದರ್ಭದಲ್ಲಿ ದೀರ್ಘವಾದ 1 ತಿಂಗಳ ಕಾಲ ವಿಶ್ವ ಸಂಭ್ರಮ ಅನ್ನುವಂತಹ ಕಾರ್ಯಕ್ರಮ ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಡೆದಿದೆ. ವಿಶ್ವೇಶತೀರ್ಥ ಶ್ರೀಪಾದರ ವಿಶ್ವತೋಮುಖ ವ್ಯಕ್ತಿತ್ವ. ಅವರು ದೊಡ್ಡ ತತ್ವಜ್ಞಾನಿಗಳಾಗಿದ್ದರು. ಅನೇಕ ಸಾಂಸ್ಕೃತಿಕ ಪೋಷಣೆಯನ್ನು ಮಾಡ್ತಾಯಿದ್ರು, ಅನೇಕ ದೀನ ದಲಿತರ ಸೇವೆಯನ್ನು ಮಾಡ್ತಾಯಿದ್ರು, ಹೀಗೆ ಸಾಮಾಜಿಕ ಸೇವೆಯನ್ನು ಮಾಡ್ತಾಯಿದ್ರು. ಹೀಗೆ ಸರ್ವತೋಮುಖ ವ್ಯಕ್ತಿತ್ವವನ್ನೇನು ವಿಶ್ವೇಶತೀರ್ಥ ಶ್ರೀಪಾದರು ತೋರಿಸಿಕೊಟ್ಟಿದ್ದಾರೆ, ಆ ಎಲ್ಲ ವ್ಯಕ್ತಿತ್ವಕ್ಕೆ ಪೂರಕವಾಗುವಂತೆ ಎಲ್ಲ ರೀತಿಯ ಪೋಷಕ ಕಾರ್ಯಕ್ರಮಗಳು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನಡೆದಿದೆ. ದಿನನಿತ್ಯ ಜ್ಞಾನ ಕಾರ್ಯಗಳು, ಸಮ್ಮೇಳನಗಳು ನಡೀತಾ ಇತ್ತು. ಅನೇಕ ಸಾಮಾಜಿಕ ವಿಚಾರಗಳ ಬಗ್ಗೆ ವಿಚಾರಗೋಷ್ಠಿಗಳು ನಡೀತಾ ಇತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. ಹೀಗೆ ಎಲ್ಲ ನೆಲೆಯಲ್ಲಿಯೂ ನಡೆದಂತಹ ಒಂದು ದೊಡ್ಡ ಮಹೋತ್ಸವ ವಿಶ್ವ ಸಂಭ್ರಮ. ಆ ವಿಶ್ವ ಸಂಭ್ರಮ ಕಾರ್ಯಕ್ರಮದ ಅವಭೃತದ ರೂಪದಲ್ಲಿ ಇಂದು 4 ದಿನಗಳಲ್ಲಿ ಇಲ್ಲಿ ಸುಧಾಮಂಗಳ ಮಹೋತ್ಸವ ಹಾಗೂ ವಿದ್ವದ್ಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧರ್ಮ ಸಭೆಗಳು ಇವೆಲ್ಲವೂ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಮುಕುಟಪ್ರಾಯವಾಗಿ ಇಂದು ನಮ್ಮ ಅತಿಥಿಗಳಾಗಿ ಬಂದಿರುವಂಥವರು
ಯದುವಂಶದ ರಾಜರಾಗಿರುವಂತಹ ಸನ್ಮಾನ್ಯ ಶ್ರೀ ಯದುವೀರ ಕೃಷ್ಣ ಚಾಮರಾಜ ಒಡೆಯರವರು ಅವರನ್ನು ಈ ಶ್ರೀ ಎರಡು ಉಭಯ ಮಠಗಳ ಪರವಾಗಿ ಹಾಗೂ ಎಲ್ಲ ಭಕ್ತ ವೃಂದದ ಪರವಾಗಿ ನಾವು ಪ್ರಣಾಮಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಹಳ ಔಚಿತ್ಯಪೂರ್ಣವಾದ ಸಾನ್ನಿಧ್ಯ ಅವರದ್ದು. ಯಾಕೆಂದರೆ ವಿಶ್ವೇಶತೀರ್ಥ ಶ್ರೀಪಾದರನ್ನು ಎಲ್ಲ ಮಾಧ್ಯಮದವರು ಆಗಾಗ ಕುಟುಕ್ತಾ ಇದ್ದರು, ಅನೇಕ ರಾಜಕಾರಣಿಗಳು ಆಗಾಗ ಕುಟುಕ್ತಾ ಇದ್ದರು, ನೀವು ಧರ್ಮ ಸಂರಕ್ಷಣೆಗೆ ಇರುವಂಥವರು, ನಿಮಗೆ ರಾಜಕೀಯ ಬೇಡ ಅಂತ. ಆಗ ವಿಶ್ವೇಶತೀರ್ಥ ಶ್ರೀಪಾದರು ಯಾವಾಗಲೂ ಹೇಳುವ ಮಾತು, ಧರ್ಮದಲ್ಲಿ ರಾಜಕೀಯ ಮಾಡಬಾರದು, ಆದರೆ ರಾಜಕೀಯದಲ್ಲಿ ಅವಶ್ಯವಾಗಿ ಧರ್ಮ ಇರಬೇಕು ಅಂತ. ಇದು ಅವರ ದೊಡ್ಡ ಒಂದು ಧ್ಯೇಯವಾಕ್ಯವಾಗಿತ್ತು. ಹಾಗಾಗಿ ಎಲ್ಲಿ ರಾಜಕೀಯದ ಅಂಶಗಳಲ್ಲಿ ನ್ಯೂನತೆ ಬರುತ್ತೋ ಆಗ ಕಟುವಾಗಿ ನಿತ್ತು ಇಡೀ ಆ ಸಮಾಜ ಬೇಕಾದರೆ ವಿರೋಧ ಕಟ್ಟಿಕೊಳ್ತಾ ಇದ್ದರು, ಆದರೆ ಅದರಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರದು, ಧರ್ಮಕ್ಕೆ ತೊಂದರೆ ಬರಬಾರದು ಎನ್ನುವ ದೃಷ್ಟಿಯಿಂದ ತಾವು ಎದುರಲ್ಲಿ ನಿಂತು ಆ ರಾಜಕೀಯದಲ್ಲಿ ಬಂದಂತಹ ಧರ್ಮದ ಲೋಪದೋಷಗಳಿಗೆ ಕಟುವಾಗಿ ಖಂಡಿಸುವಂತಹ ವ್ಯಕ್ತಿತ್ವ ಇದ್ದವರು ವಿಶ್ವೇಶತೀರ್ಥ ಶ್ರೀಪಾದರು. ಅವರ ಕನಸಿನ ರಾಜಕಾರಣ ಏನಿದೆ ಅದಕ್ಕೆ ನಮಗೆ ಆದರ್ಶಪ್ರಾಯರಾಗಿ ಇರುವಂಥವರು ಸನ್ಮಾನ್ಯ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು. ಧರ್ಮವನ್ನು, ರಾಜಕಾರಣದಲ್ಲಿ ಧರ್ಮವನ್ನು ಸಹಿತವಾಗಿ ಯಾವ ರೀತಿಯಿಂದ ನಾವು ರಾಜಕೀಯವನ್ನು ನಡೆಸಬಹುದು, ಮುಂದಿನ ಜನಾಂಗಕ್ಕೆ ಒಂದು ಉತ್ತಮ ರಾಜಕೀಯವನ್ನು ಹೇಗೆ ಕೊಡಬಹುದು ಅನ್ನುವುದಕ್ಕೆ ಬೆರಳೆಣಿಕೆಯ ಕೆಲವು ರಾಜಕಾರಣಿಗಳು ಏನಿದ್ದಾರೆ ಅವರಲ್ಲಿ ಒಬ್ಬರು ಸನ್ಮಾನ್ಯ ಚಾಮರಾಜ ಒಡೆಯರವರು. ಹಾಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥದ್ದು ಭಕ್ತರ ಪರವಾಗಿ, ಪೂಜ್ಯ ಗುರುಗಳ ಶಿಷ್ಯರ ಪರವಾಗಿ ನಮಗೆಲ್ಲ ಬಹಳ ಸಂತೋಷ ತಂದಿದೆ. ಹಾಗಾಗಿ ಮತ್ತೊಮ್ಮೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರ ಬಗ್ಗೆ ಪೂಜ್ಯ ಸುಬ್ರಹ್ಮಣ್ಯ ಮಠಾಧೀಶರಾದ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಎರಡು ನುಡಿಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಜಗತ್ಪ್ರಸಿದ್ಧವಾದ ಆಚಾರ್ಯ ಪುರುಷರು ಮೂರು ಮಂದಿ: ಆಚಾರ್ಯ ಶಂಕರರು, ಆಚಾರ್ಯ ರಾಮಾನುಜರು ಮತ್ತು ಆಚಾರ್ಯ ಮಧ್ವರು. ಇವತ್ತು ಆಚಾರ್ಯ ಮಧ್ವರನ್ನು ನೆನಪಿಸ್ಕೊಳ್ಬೇಕಾದ ಮಧ್ವನವಮಿಯ ದಿನ. ಒಬ್ಬರು ಆಚಾರ್ಯ ಪುರುಷರು ಕೇರಳದಲ್ಲಿ ಅವತಾರ ಮಾಡಿ ಜಗತ್ತಿಗೆ ತತ್ವವನ್ನು ಪ್ರಸಾರ ಮಾಡಿದರೆ, ಇನ್ನೊಬ್ಬರು ತಮಿಳುನಾಡಿನಲ್ಲಿ ಅವತಾರವೆತ್ತಿ ಜಗತ್ತಿಗೆ ತತ್ವವನ್ನು ಕೊಟ್ಟರು. ನಮಗೆ ಇನ್ನೂ ಹೆಮ್ಮೆ ಏನು ಅಂದರೆ ಕರ್ನಾಟಕದಲ್ಲಿ ಅವತಾರ ಮಾಡಿ ಇಡೀ ಪ್ರಪಂಚಕ್ಕೆ ದೊಡ್ಡ ತತ್ವವನ್ನು ಕೊಟ್ಟಿರತಕ್ಕಂಥ ಆಚಾರ್ಯ ಮಧ್ವರು ಅಂತ ಹೇಳೋದು ನಮಗೆ ಹೆಮ್ಮೆ. ಇವತ್ತು ಇಸ್ಕಾನ್ನಂತಹ ದೇಶ ವಿದೇಶಗಳಲ್ಲಿ ಏನು ಅನುಯಾಯಿಗಳಿದ್ದಾರೆ, ಸ್ವಾಮಿನಾರಾಯಣ ಪಂಥ, ಇಸ್ಕಾನ್ ಪಂಥ, ಇಂಥ ಅನೇಕ ಪಂಥಗಳಿದ್ದಾವಲ್ಲ, ಅವರೆಲ್ಲ ಆಚಾರ್ಯ ಮಧ್ವರ ಸಿದ್ಧಾಂತವನ್ನು ಒಪ್ಪಿಕೊಂಡು ತತ್ವವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಆಚಾರ್ಯ ಮಧ್ವರು ವಿಶ್ವವ್ಯಾಪಿಯಾಗಿ ತನ್ನ ಕೀರ್ತಿಯನ್ನು ಪರಿಸರಿಸಿಕೊಂಡವರಾದ್ದರಿಂದ ವಿಶ್ವ ಸಂಭ್ರಮ ಅಂತ ಹೇಳೋದು ಆಚಾರ್ಯ ಮಧ್ವರಿಗೂ ಪೂರಕವಾದ ಕಾರ್ಯಕ್ರಮ. ಆಚಾರ್ಯ ಮಧ್ವರ ಕೊಡುಗೆಗಳ ಬಗ್ಗೆ ಇನ್ನು ಈ ವೇದಿಕೆಯಲ್ಲಿ ಬಹಳಷ್ಟು ಮಾತನಾಡಲಿಕ್ಕೆ ಇರೋದರಿಂದ ನಾನು ಹೆಚ್ಚೇನೇ ಹೇಳೋದಿಲ್ಲ. ಆದರೆ ಆಚಾರ್ಯ ಮಧ್ವರು ಈಗಾಗಲೇ ವೇದಿಕೆಯಲ್ಲಿ ನಿರೂಪಣೆ ಮಾಡಿದ ಹಾಗೆ ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ಮಿತೇಹೆ ಅಂತ, ಈ ರಾಜರುಗಳಿಗೆ ಆ ರಾಜ್ಯದಲ್ಲಿ ವಾಸ ಮಾಡಬೇಕಾದರೆ ಪ್ರಜೆಗಳು ಅನಿವಾರ್ಯವಾಗಿ ತೆರಿಗೆ ಕೊಡಲೇಬೇಕು ಸದ್ವಿನಿಯೋಗ ಮಾಡಲಿಕ್ಕೆ, ರಾಜ್ಯವನ್ನು ನಡೆಸಲಿಕ್ಕೆ. ಆ ರೀತಿ ತೆರಿಗೆ ಕೊಡುವ ಹಾಗೆ ಭಗವಂತನ ಸಾಮ್ರಾಜ್ಯದಲ್ಲಿ ವಾಸ ಮಾಡಿದ್ದಕ್ಕೆ ನಾವು ಕೊಡಬೇಕಾದ ತೆರಿಗೆ ಏನು ಅಂತ ಹೇಳಿದರೆ ಸಾಮಾಜಿಕವಾದ ಶುಶ್ರೂಷೆ ಅಂತ. ಒಬ್ಬ ಮನುಷ್ಯನಿಗೆ ಎಷ್ಟು ಕೊಡ್ತಾನೋ ಭಗವಂತ, ಅವನಿಗೆ ಬೇಕಾದಷ್ಟೇ ಕೊಟ್ಟರೆ ಅದು ಅವನಿಗೆ ಸಂಬಂಧಪಟ್ಟದ್ದು. ಅವನಿಗೆ ಬೇಕಾದಕ್ಕಿಂತ ಹೆಚ್ಚೇನಾದರೂ ಕೊಟ್ಟರೆ ಅದನ್ನು ಇನ್ನೊಬ್ಬರಿಗೂ ಕೊಡಬೇಕು ಅಂತ ಹೇಳೋ ಬದ್ಧತೆ ಮನುಷ್ಯನಿಗೆ ಇರಬೇಕಾದ್ರಿಂದ ಈ ಸಿದ್ಧಾಂತದ ನೆಲೆಯಲ್ಲಿ ಆಚಾರ್ಯ ಮಧ್ವರು ನಾನಾ ಜನರ ಶುಶ್ರೂಷೆ ಎಂಬುದು ಮನುಷ್ಯನ ಜೀವನದ ಒಂದು ಆದ್ಯ ಕರ್ತವ್ಯ ಅಂತ ಹೇಳುವುದನ್ನು ಹೇಳಿದರು. ಒಂದು ಸ್ವಸ್ತಿ ಎಂಬ ಚಿಹ್ನೆ ಇದೆ, ಪ್ಲಸ್ ಚಿಹ್ನೆ. ಸ್ವಸ್ತಿ ಚಿಹ್ನೆಯಲ್ಲಿ ಎತ್ತರಕ್ಕೆ ಹರಿದ ಒಂದು ರೇಖೆ ಇದೆ, ಅಡ್ಡಕ್ಕೆ ಹರಿದ ರೇಖೆ ಇದೆ. ಎತ್ತಕ್ಕೆ ಹರಿದ ರೇಖೆ ಏನುತ್ತೆ ಅಂತ ಹೇಳಿದರೆ ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿ ಭಗವಂತನನ್ನು ನೆನಪಿಸಿಕೊಂಡು ಎತ್ತರಕ್ಕೆ ಇರಬೇಕು ಅಂತ. ಅಡ್ಡಕ್ಕೆ ಹರಿದ ರೇಖೆ ಹೇಳುತ್ತೆ ಕೇವಲ ಸ್ವಾರ್ಥಿಯಾಗಿ ಬದುಕುವುದರ ಬದಲಿಗೆ ಸಾಮಾಜಿಕವಾಗಿ ಬದುಕನ್ನು ವಿಸ್ತರಿಸಿಕೊಳ್ತಾ ನಾನು ಸಾಮಾಜಿಕವಾಗಿ ಬದುಕಬೇಕು ಅಂತ ಹೇಳುವಂಥ ಸಂದೇಶವನ್ನು ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ. ಅದಲ್ಲದೇನೆ ಇನ್ನೂ ಅನೇಕ ಕೊಡುಗೆಗಳು ಆಚಾರ್ಯ ಮಧ್ವರದು ಇದೆ. ಈ ಪ್ರಪಂಚದಲ್ಲಿ ಎಲ್ಲವೂ ಒಂದೇ ರೀತಿ ಇರೋದಿಲ್ಲ ಅಂತ. ಇದನ್ನು ತಪ್ಪಾಗಿ ತಿಳ್ಕೊಂಡು ಆಚಾರ್ಯ ಮಧ್ವರು ತಾರತಮ್ಯವನ್ನು ಪ್ರತಿಪಾದನೆ ಮಾಡಿದರು ಅಂತ ಹೇಳಿದರು. ಆಚಾರ್ಯರು ಖಂಡಿತ ಅದನ್ನು ಹೇಳಲಿಲ್ಲ. ಇರುವ ತಾರತಮ್ಯವನ್ನು ಗುರುತಿಸಿಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಮಹಾರಾಜರು ಮತ್ತು ಬಾಗಿಲು ಕಾಯುವರು ಒಂದೇ ಅಂತ ಅಂದ್ಕೋಬೇಡಿ, ಯಾಕೆಂದರೆ ಒಂದು ಅಲ್ಲ ಅವರು.
ಅವರವರ ಜೀವನದಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಿದ್ದಾವೆ. ಎಲ್ಲರೂ ಅನಿವಾರ್ಯವೇ ಸಮಾಜದಲ್ಲಿ, ದ್ವಾರಪಾಲಕನು ಅನಿವಾರ್ಯ, ಮಹಾರಾಜನು ಅನಿವಾರ್ಯವೇ. ಅವರವರಿಗೆ ಕೊಡಬೇಕಾದ ಸ್ಥಾನವನ್ನು ಕೊಟ್ಟು ಅವರನ್ನು ಗುರುತಿಸಿ ಅಂತ ಹೇಳಿದಾರೆ ಹೊರತು ನೀವು ತಾರತಮ್ಯ ಮಾಡಿ ಒಬ್ಬರನ್ನು ಮೇಲೆ ಒಬ್ಬರ ಕೆಳಕ್ಕೆ ಮಾಡಿ ಅಂತ ಆಚಾರ್ಯರು ಹೇಳಿಲ್ಲ. ಅದು ಇದೆ, ಅದನ್ನು ಗುರುತಿಸಬೇಕು ಅಂತ ಅಷ್ಟೇ ಆಚಾರ್ಯರು ಹೇಳಿದ್ದಾರೆ. ಅದರಿಂದ ಅವರ ಸಿದ್ಧಾಂತಕ್ಕೆ ಅಪಪ್ರಚಾರ ಮಾಡುವಂಥ ಪ್ರಯತ್ನವು ಕೂಡ ನಡೆಯಬಾರದು ಅಂತ ಹೇಳೋದು ಒಂದು ಅಭಿಪ್ರಾಯವಾದ ಸಂಗತಿ. ಇನ್ನೊಂದು ಆಚಾರ್ಯ ಮಧ್ವರು ಹೇಳ್ತಾರೆ, ಸಾಧಕರನ್ನು ಗುರುತಿಸಬೇಕಷ್ಟೇ ಹೊರತು ಜಾತಿಯ ಮೇಲೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಬಾರದು ಅಂತ. ವಿಪ್ರಾತ್ ದುಷಡ್ಗುಣಯುಧಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಂ ಸ್ವಪಶಂ ವರಿಷ್ಠಂ ಅಂತ ಹೇಳೋದ್ರ ಮೂಲಕ ಒಬ್ಬ ಬ್ರಾಹ್ಮಣನೇ ಆದರೂ ಕೂಡ ಎಷ್ಟೇ ಗುಣಸಂಪನ್ನನಾಗಿದ್ದರೂ ಕೂಡ ಭಗವಂತನ ಭಕ್ತನಲ್ಲದೇ ಇದ್ದರೆ ಅವನಿಗಿಂತ ಬೇರೆ ಯಾರಾದರೂ ನೀಚದಲ್ಲಿ ಹುಟ್ಟಿದರೂ ವರಿಷ್ಠರು ಅಂತ. ಹೀಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಆಚಾರ್ಯ ಮಧ್ವರು ಸಾಮಾಜಿಕವಾದ ಸ್ಪರ್ಶವನ್ನು ಮಾಡುವುದರ ಮೂಲಕ ವಿಶಿಷ್ಟವಾದ ಸಂದೇಶವನ್ನು ಕೊಟ್ಟವರಿದ್ದಾರೆ ಅಂತ ಹೇಳುವುದನ್ನು ಇಷ್ಟ ಮಾತ್ರ ಹೇಳ್ತಾ. ಯಾಕೆಂದರೆ ಯದುರಾಜರಿಗೆ ಯದುವೀರರಿಗೆ ಬೇರೆ ಕಾರ್ಯಕ್ರಮದ ಒತ್ತಡ ಇರುವುದರಿಂದ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಆಚಾರ್ಯ ಮಧ್ವರ ನೆನಪಿಸ್ಕೊಳ್ಬೇಕಾದ ಮದ್ದನವಮಿಯ ದಿನ ಆದ್ದರಿಂದ ಮತ್ತು ಯದುವೀರ ಕೃಷ್ಣರಾಜ ಒಡೆಯರ ಮನೆತನಗಳಿಂದ ಮಾಧ್ವ ಸಮಾಜಕ್ಕೂ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಯಾಕೆಂದರೆ ದಿವಾನ್ ಪೂರ್ಣಯ್ಯವರು ಅವರ ದಿವಾನರಾಗಿ ಅವರು ಎಲ್ಲ ಸಮಾಜಕ್ಕೆ ಕೊಟ್ಟ ಹಾಗೆ ಮಾಧ್ವ ಸಮಾಜಕ್ಕೆ ಒಂದಷ್ಟು ಕೊಡುಗೆ ತುಂಬ ದೊಡ್ಡದಾಗಿಯೇ ಕೊಟ್ಟಿದ್ದಾರೆ. ಆದ್ದರಿಂದ ಯದುವೀರ ಮಹಾರಾಜ ಒಡೆಯರ ಋಣ ಅದು ಸಮಾಜದ ಅನೇಕ ಕಡೆ ಇದ್ದ ಹಾಗೆ ಮಾಧ್ವ ಸಮಾಜಕ್ಕೂ ಇದೆ ಅಂತ ಹೇಳುವುದನ್ನು ಈ ಸಂದರ್ಭ ನಾವು ನೆನಪಿಸಿಕೊಳ್ತಿದ್ದೇವೆ. ಅದೇ ಅಲ್ಲದೆ ಮಹಾರಾಜರುಗಳು ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದರೆ ಈ ಭಾರತವನ್ನು ಅಥವಾ ಈ ಕರ್ನಾಟಕವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮೈಸೂರು ರಾಜಧಾನಿಯಾಗಿದ್ದಾಗ ಕನ್ನಂಬಾಡಿ ಅಣೆಕಟ್ಟು ಕಟ್ಟದೇ ಇದ್ದರೆ ಇವತ್ತು ಈ ಕೃಷಿಯೇ ಇರ್ತಿರಲಿಲ್ಲ ಈ ಭೂಮಿಯಲ್ಲಿ. ಹಾಗಾಗಿ ಹೆಂಡತಿಯ ಆಭರಣಗಳನ್ನು ಒತ್ತೆ ಇಟ್ಟು ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ಟಿದ್ದಾರೆ ಅಂತ ಹೇಳಿದರೆ ಸಾಮಾಜಿಕವಾದ ಸ್ಪಂದನೆ ಎಷ್ಟು ಇತ್ತು ಅವರಿಗೆ, ಪರಿಸ್ಪಂದನೆ ಅಂತ ಹೇಳಿದ್ರೆ ನಾನು ತುಂಬ ನೆನಪಿಸಿಕೊಳ್ಬೇಕಾದ ಸಂದರ್ಭ. ಇನ್ನೊಂದು, ವಿದ್ಯುತ್ತನ್ನು ಸರಬರಾಜು ಮಾಡಬೇಕಾದ್ರೆ ಅದಕ್ಕೋಸ್ಕರ ಅವರು ತುಂಬ ಕಷ್ಟಪಟ್ಟು ಈ ಬೆಳಕನ್ನು ಕೊಟ್ಟಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪನ್ನು ತಯಾರು ಮಾಡಲಿಕ್ಕೋಸ್ಕರ ಒಬ್ಬರು ಶಾಸ್ತ್ರಿಗಳನ್ನು ವಿದೇಶಕ್ಕೆ ಕಳಿಸಿ ಅಲ್ಲಿ ತಂತ್ರಜ್ಞಾನ ಕಳೆದುಕೊಂಡು ಮೈಸೂರು ಸ್ಯಾಂಡಲ್ ಸೋಪನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಇದು ಸ್ವಲ್ಪ ಮಾತ್ರ. ಇಂಥ ತುಂಬ ಕೆಲಸ ಮಾಡಿರೋದ್ರಿಂದ ಅವರ ಹೆಸರು ಅಜರಾಮರವಾಗಿದೆ. ಆ ಮನೆತನದ 27ನೇ ರಾಜರಾಗಿ ಯದುವೀರ ಒಡೆಯರು ಇಲ್ಲಿ ಬಂದಿದ್ದಾರೆ. ನಮಗೆ ತುಂಬ ಸಂತೋಷ ಆಗಿದೆ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಅದರಲ್ಲಿಯೂ ಕೂಡ ದೇವಸ್ಥಾನ ಮಠಗಳಿಗೆ ತುಂಬ ಕೊಡುಗೆ ಮಹಾರಾಜರುಗಳಿಂದ ಕೊಟ್ಟದ್ದು ಇವತ್ತು ನಮ್ಮ ಮಠದ ದಾಖಲೆಯಲ್ಲಿದೆ. ಆ ರಾಜರುಗಳ ಹಸ್ತಾಕ್ಷರವು ಕೂಡ ನಮ್ಮ ಮಠದಲ್ಲಿದೆ. ಹಾಗಾಗಿ ಮಹಾರಾಜರು ಇನ್ನು ಮುಂದೇನೂ ಕೂಡ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ತುಂಬ ಸೇವೆ ಮಾಡಲಿಕ್ಕೆ ಇದ್ದಾರೆ. ಅವರಿಗೆ ಎಳೆಯ ವಯಸ್ಸಿನಲ್ಲಿ ಅವರು ತುಂಬ ದೊಡ್ಡ ಸ್ಥಾನವನ್ನು ತಲುಪಿದ್ದಾರೆ. ಅವರ ನೇತೃತ್ವದಲ್ಲಿ ಇನ್ನೊಂದಷ್ಟು ಸಾಮಾಜಿಕವಾದ ಮತ್ತು ಸಾಂಸ್ಕೃತಿಕವಾದ ಕೊಡುಗೆ ಸಿಗಲಿ. ಇವತ್ತು ಭಾರತೀಯವಾದ ಪರಂಪರೆಗೆ ಸಂಸ್ಕೃತಿ ಎಂಬುದು ದೂರವಾಗ್ತಾ ಇರೋ ಸಂದರ್ಭದಲ್ಲಿ ಸಂಸ್ಕೃತಿಯನ್ನು ಮತ್ತೆ ಉಳಿಸಿ ಬೆಳೆಸುವಂಥ ಹೊಣೆಗಾರಿಕೆಯನ್ನು ಕೂಡ ಅವರು ಒಪ್ಪಿಕೊಂಡು ಆ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡಲಿ ಅಂತ ಹೇಳ್ತಾ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತಾ, ಪರಮಪೂಜ್ಯ ಪೇಜಾವರ ಶ್ರೀಪಾದರ ತುಂಬ ದೊಡ್ಡ ಭಕ್ತರಾಗಿರುವಂತಹ ಒಡೆಯರು ತತ್ವಜ್ಞಾನ ಸಮ್ಮೇಳನವನ್ನು, ಅಖಿಲ ಭಾರತ ತತ್ವಜ್ಞಾನ ಸಮ್ಮೇಳನವನ್ನು ಮಾಡುವಾಗ ಮೈಸೂರಲ್ಲೇ ಕರೆಸಿಕೊಂಡು ಪೇಜಾವರ ಶ್ರೀಗಳನ್ನು ಕರೆಸಿಕೊಂಡು ವಿಶ್ವೇಶತೀರ್ಥ ಶ್ರೀಪಾದರ ಶಿಷ್ಯರಾಗಿದ್ದುಕೊಂಡು ಅವರು ತತ್ವಜ್ಞಾನ ಸಮ್ಮೇಳನ ತುಂಬ ಚೆನ್ನಾಗಿ ಅತ್ಯಂತ ವೈಭವದಿಂದ ನಡೆಸಿದ್ದೀರಿ ಅಂತ ಹೇಳುವಂಥದ್ದು ಕೂಡ ಇತಿಹಾಸ. ಹಾಗಾಗಿ ವಿಶ್ವೇಶತೀರ್ಥ ಶ್ರೀಪಾದರಿಗೂ ಮತ್ತು ಮೈಸೂರು ಮಹಾರಾಜರಿಗೂ ಅತ್ಯಂತ ನಿಕಟವಾದ ಸಂಪರ್ಕ ಇತ್ತು. ಅದೇ ರೀತಿ ಇವತ್ತು ಅವರ ಉತ್ತರಾಧಿಕಾರಿಯಾಗಿ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ತುಂಬ ದೊಡ್ಡ ಸುಧಾಮಂಗಲದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಸಂಬಂಧನೂ ಕೂಡ ಮಹಾರಾಜರ ಕುಟುಂಬದ ಜೊತೆಗೆ ಚೆನ್ನಾಗಿರಲಿ ಅಂತ ಹಾರೈಸ್ತಾ, ನಮ್ಮ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಗಳು ಅಂತ ಹೇಳೋದು ಇವತ್ತು ಸಂಸ್ಕೃತಿಗೆ ತುಂಬ ಪ್ರಸಿದ್ಧವಾದ ಸಂಸ್ಥೆಗಳು. ಎಲ್ಲ ಕಡೆಯಲ್ಲೂ ಕೂಡ ನಮಗೆ ಪೂರ್ಣಪ್ರಜ್ಞೆ ಎಜುಕೇಷನ್ ಸೊಸೈಟಿಯಲ್ಲಿ ಸೀಟ್ ಬೇಕು ಅಂತ ನಮ್ಮ ಹತ್ರ ಎಲ್ಲ ಬಂದು ಕೇಳ್ತಾರೆ. ಯಾಕೆಂದರೆ ಅಲ್ಲಿ ಭಗವದ್ಗೀತೆಯಿಂದ ಹಿಡಿದು ಒಳ್ಳೆಯ ಸಂಸ್ಕಾರ ಕೊಡ್ತಾರೆ ಅಂತ ಹೇಳುವ ಕಾರಣಕ್ಕೋಸ್ಕರ ಆ ಸಂಸ್ಥೆಯನ್ನು ತುಂಬ ಸಮರ್ಥವಾಗಿ ನಡೆಸ್ತಾ ಇರತಕ್ಕಂತಹ ಅದಮಾರು ಮಠದ ಶ್ರೀಪಾದರು ಇಲ್ಲಿ ಈಶಪ್ರಿಯ ತೀರ್ಥ ಶ್ರೀಪಾದರು ಉಪಸ್ಥಿತರಿದ್ದಾರೆ. ಭೀಮನಕಟ್ಟೆ ಮಠ ಅಂತ ಹೇಳುವಂಥದ್ದು ಕೂಡ ತುಂಬ ಐತಿಹಾಸಿಕವಾದ ಮಠ. ಆಚಾರ್ಯ ಮಧ್ವರ ಗುರುಗಳಾದ ಅಚ್ಯುತ ಪ್ರೇಕ್ಷರಿಗೆ ಸಂಬಂಧಪಟ್ಟ ಮಠ. ಆದ್ದರಿಂದ ಐತಿಹಾಸಿಕವಾದ ಮಠ, ಆಚಾರ್ಯ ಮಧ್ವರಿಗೆ ತುಂಬ ಇಷ್ಟವಾದ ಮಠ, ಅದು ಗುರುಗಳ ಮಠ. ಅದರಿಂದ ಶ್ರೀಪಾದರು ಕೂಡ ಬಂದಿದ್ದಾರೆ. ಎಲ್ಲ ಶ್ರೀಪಾದರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ದೊಡ್ಡ ದೊಡ್ಡ ವಿದ್ವಾಂಸರು ಇವತ್ತು ಮದ್ದನವಮಿಯ ಬಗ್ಗೆ ಮಾತಾಡಲಿಕ್ಕಿದ್ದೀರಿ, ನಿಮಗೂ ಅಭಿನಂದನೆ ಸಲ್ಲಿಸುತ್ತಾ, ಯದುವೀರ ರಾಜ ಒಡೆಯರಿಂದ ತುಂಬ ಸಾಮಾಜಿಕವಾದ ಕೆಲಸಗಳು ಮತ್ತು ಧಾರ್ಮಿಕ ಕೆಲಸಗಳು ನಡೆಯಲಿ, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ತುಂಬ ದೊಡ್ಡ ಯೋಗದಾನ ಅವರಿಂದ ನಡೆಯಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಶ್ರೀ ಮಠದ ವತಿಯಿಂದ ಮಹಾರಾಜರನ್ನು ಸನ್ಮಾನಿಸುವ ಕಾರ್ಯಕ್ರಮ. ಪೂಜ್ಯ ಶ್ರೀಪಾದರು ಶ್ರೀ ಮಠದ ಪ್ರಸಾದವನ್ನು ಅರ್ಪಿಸಬೇಕು, ಅವರಿಗೆ ಮಹಾರಾಜರಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.